ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ನೀವು 300 rupees ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ 300 rupees ನೀವು ಪೇ ಮಾಡಿದಾಗ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಎಲ್ಲದಕ್ಕೂ ಗೈಡೆನ್ಸ್ ಬೇಕು, ಒಂದು ಒಳ್ಳೆ ಟ್ಯಾರೋ ರೀಡಿಂಗ್ ಬೇಕು ಅಂತ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಜಸ್ಟ್ ಫಾರ್ 300 rupees ಗೆ ನಿಮಗೆ ಎಲ್ಲಾ ರೀತಿಯ ಒಂದು ಕ್ವೆಶನ್ಸ್ ಗೆ ನಿಮ್ಗೆ ಆನ್ಸರ್ ಸಿಗುತ್ತೆ. ನೀವು ಅನ್ಲಿಮಿಟೆಡ್ ಕ್ವೆಶನ್ಸ್, ಅನ್ಲಿಮಿಟೆಡ್ ಆನ್ಸರ್ಸ್ ನ ನೀವು ಪಡ್ಕೊಬಹುದು. ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು. ಇಷ್ಟೇ ಮಾತಾಡ್ಬೇಕು, ಇಷ್ಟೊತ್ತೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ನೀವು May 20th ಒಳಗಡೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರ ಅಂದ್ರೆ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿರಿ, ನಾನ್ ಸಬ್ಸ್ಕ್ರೈಬರ್ ಆಗಿರಿ, ವ್ಯೂವರ್ ಆಗಿರಿ, ನಿಮ್ಗೆ ಎಲ್ಲಾರ್ಗು ಜಸ್ಟ್ 300 rupees ಗೆ ನಿಮ್ಗೆ ರೀಡಿಂಗ್ ಸಿಗ್ತಾ ಇದೆ. ನೀವು ಆಫ್ಟರ್ May 21st, 22nd ನಿಮ್ ಕಾಲ್ ಮಾಡ್ತಾ ಇದ್ರ ಅಂದ್ರೆ 300 rupees ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, 300 rupees ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಎಷ್ಟೇ ಕ್ವಶನ್ಸ್ ಇರ್ಲಿ, ನಿಮ್ಗೆ ರೆಮಿಡೀಸ್ ಬೇಕು ಅಂಡ್ ಸೊಲ್ಯೂಷನ್ಸ್ ಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಸಿಚುಯೇಷನ್ ತಕ್ಕ ಹಾಗೆ ರೆಮಿಡೀಸು ಇರುತ್ತೆ, ಸೊಲ್ಯೂಷನ್ಸ್ ಇರುತ್ತೆ. ನಿಮ್ಮ ಸಿಚುಯೇಷನ್ಗೆ ಅದು ಅನುಸಾರವಾಗಿ ಯಾವುದೇ ರೀತಿ ಸೊಲ್ಯೂಷನ್ಸ್ ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಇಲ್ಲ ನಿಮ್ಮ ಸಿಚುಯೇಷನ್ಗೆ ಯಾವುದೇ ರೀತಿ ಸೊಲ್ಯೂಷನ್ ಇಲ್ಲ ಅಂತ. ಸೊ ಸೊಲ್ಯೂಷನ್ ಮಾಡಬಹುದಾ ಅಂದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಗಿವ್ ಯು ದ ರೆಮಿಡೀಸ್ ಆಲ್ಸೋ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗತ್ತಪ್ಪ ಅಂತಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ರ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ, ನೀವಿಲ್ದೆ ನಿಮ್ಮ ಮಾಜಿ ಪ್ರೇಮಿ ಅವರ ಜೀವನದಲ್ಲಿ ಹೇಗಿದ್ದಾರೆ, ಖುಷಿಯಾಗಿದ್ದಾರಾ, ಸಂತೋಷವಾಗಿದ್ದಾರಾ, ನೀವಿಲ್ದೆ ಅವ್ರ ಲೈಫ್ ಹೇಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಕ್ಯೂರಿಯಾಸಿಟಿಯಿಂದ ಕೇಳಿದ್ರಿ. ಮ್ಯಾಮ್, ನಾವಿವತ್ತು ಸಫರ್ ಆಗ್ತಾ ಇದೀವಿ, ಆ ಒಂದ್ ವ್ಯಕ್ತಿ ಎಲ್ಲ ಮರ್ತ್ಬಿಟ್ಟು ಅವ್ರು ಖುಷಿಯಾಗಿದ್ದಾರಾ, ಸಂತೋಷವಾಗಿದ್ದಾರಾ, ನಮ್ಮ ನೆನ್ಪುಗಳು ಅಷ್ಟು ಬೇಗ ಅವ್ರಿಗೆ ಮುಗ್ದೋಗ್ಬಿಡ್ತಾ, ನಮ್ಮ ಬಗ್ಗೆ ಅವ್ರು ಯಾವತ್ತೂ ಯೋಚನೆ ಮಾಡೋದೇ ಇಲ್ವಾ, ಇದೆಲ್ಲಾ ಕ್ವಶನ್ಗೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ, ನಿಮ್ಮ ಮಾಜಿ ಪ್ರೇಮಿ ನೀವಿಲ್ದೆ ಅವ್ರ ಲೈಫ್ ಅಲ್ಲಿ ಖುಷಿಯಾಗಿದ್ದಾರಾ, ಸಂತೋಷವಾಗಿದ್ದಾರಾ, ನೀವಿಲ್ದೆ ಅವರ ಜೀವನ ಹೇಗ್ ನಡೀತಾ ಇದೆ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ 4 of Swords ಇದೆ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, 4 of Swords ಇದೆ ಅಂಡ್ ಪೇಜ್ ಆಫ್ ವ್ಯಾಂಡ್ ಇದೆ, ಮೂನ್ ಕಾರ್ಡ್ ಇದೆ, ಓಕೆ, ಅಂಡ್ 7 of Swords, ಓಕೆ, ಅಂಡ್ 6 of Pentacles, ಪೇಜ್ ಆಫ್ Swords ಅಂಡ್ ಅದ್ರ ಜೊತೆಗೆ ಸನ್ ಕಾರ್ಡ್. ಓಕೆ ಓಕೆ ಗೈಸ್, ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂತ ಅಂದ್ರೆ, ಸೊ ನೀವಿಲ್ದೆ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನ ಹೇಗ್ ನಡೀತಿದೆ, ಅವ್ರು ಖುಷಿಯಾಗಿದ್ದಾರಾ, ಸಂತೋಷವಾಗಿದ್ದಾರಾ ಅಂತ ಅಂದ್ರೆ ದ ಆನ್ಸರ್ ಈಸ್ 4 of Swords ಇದೆ, ಮೂನ್ ಕಾರ್ಡ್ ಇದೆ ಅಂಡ್ ಪೇಜ್ ಆಫ್ Swords ಇದೆ. ಸೊ ನೋ, ಈ ಒಂದು ವ್ಯಕ್ತಿ ನೀವಿಲ್ದೆ ಅವ್ರ ಲೈಫ್ ಅಲ್ಲಿ ಅವರು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಸೊ ನೀವು ವಿಡಿಯೋಸ್ ನೀವು ನೋಡ್ತೀರಾ ಅಂತ ಹೇಳಿ ನಾನು ನಿಮ್ಗೆ ಪಾಸಿಟಿವ್ ಆಗಿ ಯಾವತ್ತೂ ಹೇಳಲ್ಲ. ಸೊ ಕಾರ್ಡ್ಸ್ ಅಲ್ಲಿ ಏನ್ ಬರುತ್ತೆ, ಅದ್ ಏನ್ ಎನರ್ಜಿ ಇರುತ್ತೆ ಅದನ್ನ ನಾನು ಹೇಳೋದು. ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ನಿಮ್ಮ ಎಕ್ಸ್ ಪರ್ಸನ್ ನೀವಿಲ್ದೆ ಅವ್ರ ಲೈಫ್ ಅಲ್ಲಿ ಅವರು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಹೆಚ್ಚೆಚ್ಚು ಕಾಡ್ತಾ ಇದೆ ಅಂತ ಹೇಳ್ಬೋದು. ಡೇ ಬೈ ಡೇ ನಿಮ್ಮ ನೆನಪುಗಳ ಜೊತೆಗೆ ಇವರ ಜೀವನ ಸಾಕ್ತಾ ಇದೆ ಅಂತ ಬರ್ತಾ ಇದೆ. ಮೇ ಬಿ ಒಂದು ವ್ಯಕ್ತಿಗೆ ತುಂಬಾನೇ ಯೂಜ್ ರಿಗ್ರೆಟ್ ಆಗ್ತಾ ಇದೆ, ನಿಮ್ಮನ್ನ ಕಳ್ಕೊಂಡಿದ್ದ ಕ್ಷಣ ಆ ಒಂದು ಸಮಯದಲ್ಲಿ ಅವರ ಪೇಷನ್ಸ್ ಇಂದ ಇದ್ದಿದ್ರೆ, ಪಾಸಿಟಿವ್ ಆಗಿ ನಿಮ್ಮನ್ನ ಬಿಲೀವ್ ಮಾಡಿದಿದ್ರೆ, ಮೇ ಬಿ ಈ ಒಂದು ಕನೆಕ್ಷನ್ ಅಲ್ಲಿ ಸಪರೇಷನ್ ಆಗ್ತಾರಲ್ಲ, ಬ್ರೇಕಪ್ ಆಗ್ತಾರಲ್ಲ, ಇದೆಲ್ಲಾನು ಕೂಡ ನನ್ನ ಒಂದು ಓನ್ ಥಾಟ್ಸ್, ನನ್ನ ಒಂದು ಭ್ರಮೆಯಿಂದ, ನನ್ನ ಒಂದು ತಪ್ಪು ಕಲ್ಪನೆಯಿಂದ ಈ ಒಂದು ವ್ಯಕ್ತಿನ ನಾನು ದೂರ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗಿದ್ರು, ಇವರಂತ ಒಂದು ಸುಂದರವಾದಂತ ವ್ಯಕ್ತಿ ಅಂಡ್ ಒಂದು ಒಳ್ಳೆತನ ಇರುವಂತ ವ್ಯಕ್ತಿ ಯಾವತ್ತಿಗೂ ನನ್ನ ಜೀವನದಲ್ಲಿ ಸಿಗೋದಿಲ್ಲ. ಈ ಒಂದು ವ್ಯಕ್ತಿನೇ ಒಂದು ಯುನೀಕ್ ಆಗಿದ್ರು ನನ್ನ ಜೀವನದಲ್ಲಿ, ಇವರೆಲ್ಲಾನು ನನಗೆ ಕೊಟ್ಟಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಲವ್ ಮಾಡ್ತಾ ಇದ್ರು
ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ಅವ್ರ ಲೈಫಲ್ಲಿ ಎಷ್ಟೇ ಬಿಸಿ ಇದ್ರು ನನ್ನನ್ನು ಅವರು ಫಸ್ಟ್ ಪ್ರಿಯಾರಿಟೈಸ್ ಮಾಡ್ತಾ ಇದ್ರು, ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಸೊ ಏನೇ ಹೇಳಿದ್ರು ನಾನು ಅದನ್ನ ಅವರು ಕೇಳ್ತಾ ಇದ್ರು. ಪ್ರತಿಯೊಂದು ಮಾತಿಗೂ ಈ ಒಂದು ವ್ಯಕ್ತಿ ನನಗೆ ತಪ್ಪು ಉತ್ತರ ಕೊಡ್ತಾ ಇರಲಿಲ್ಲ, ಅಥವಾ ನಾನು ಏನೇ ಹೇಳಿದ್ರು ಅದನ್ನ ಸಹಿಸ್ಕೋತಾ ಇದ್ರು, ನಾನು ಬೈದ್ರೆ ಬೈಸ್ಕೋತಾ ಇದ್ರು. ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ಕಂಪ್ಲೀಟ್ಲಿ ಲಾಸ್ಟ್. ಸೊ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಯಾರು ಸಿಗಲ್ಲ. ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬೇರೆ ಜೊತೆಗೆ ಈ ಒಂದು ವ್ಯಕ್ತಿನ ನಾನು ರಿಪ್ಲೇಸ್ ಅಂತೂ ಮಾಡಕ್ಕಾಗಲ್ಲ. ಈ ಒಂದು ವ್ಯಕ್ತಿನೇ ಡಿಫರೆಂಟ್. ಬೇರೆ ಯಾರಾದ್ರೂ ನಾನು ಒಬ್ಬ ವ್ಯಕ್ತಿನ ಮೀಟ್ ಮಾಡ್ತೀನಿ ಅಂತಂದ್ರೆ ಆ ಒಂದು ವ್ಯಕ್ತಿ ಇವ್ರು ಆಗಕ್ಕಾಗಲ್ಲ. ಸೊ ದಿಸ್ ಪರ್ಸನ್ ಕೆನಾಟ್ ಬಿ ರಿಪ್ಲೇಸ್ಡ್ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇರ್ ಲೈಫ್. ಸೊ ಅವರು ಖುಷಿಯಾಗಿಲ್ಲ, ಬಟ್ ಅವರು ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ನಿಮಗೆ ಪ್ರೂವ್ ಮಾಡಕ್ಕೆ ಮೇ ಬಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಸಂತೋಷದಂತ ಕ್ಷಣಗಳನ್ನ ಅವರು ನಿಮಗೆ ನೀವು ಸ್ಟಾಕ್ ಮಾಡ್ತಾ ಇದ್ರ ಅಂತ ಅನ್ಕೊಂಡು ಮೇ ಬಿ ನೀವು ಅವ್ರನ್ನ ಸ್ಟಾಕ್ ಮಾಡ್ತಾ ಇದ್ರ, ಅವ್ರನ್ನ ನೀವು ಫೇಕ್ ಅಕೌಂಟ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ಅದು ಅವ್ರಿಗೆ ಗೊತ್ತಿದೆ ಅದು ನೀವೇ ಅಂತ. ಸೊ ಹಾಗಾಗಿ ನಿಮ್ಮ ಮುಂದೆ ಎಲ್ಲಿ ನಾನು ಸಂತೋಷವಾಗಿಲ್ಲ ಅಂತ ಗೊತ್ತಾದ್ರೆ ನೀವ್ ಎಲ್ಲಿ ಅದನ್ನ ಅಡ್ವಾಂಟೇಜ್ ತಗೊಂಡು ನಾನು ಇಲ್ದೆ ಅವನು ಹಾಳಾಗೋಗ್ಬಿಟ್ಲು ಅಂತ ನೀವೆಲ್ಲ ಅನ್ಕೊಂಡ್ಬಿಡ್ತೀರಾ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲಿ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಥ್ರೂ ಸೋಷಿಯಲ್ ಮೀಡಿಯಾ. ಸೊ ಅವ್ರಿಗೆ ಗೊತ್ತಿದೆ ನೀವು ಅವ್ರನ್ನ ಸ್ಟಾಕ್ ಮಾಡ್ತಾ ಇದ್ರೆ ಏನೋ ಒಂದು ನೋಡ್ತಾ ಇದ್ದೀರಾ ಅವ್ರ ಬಗ್ಗೆ ಅಂತ ಅವ್ರಿಗೆ ಕ್ಲಾರಿಟಿ ಇದೆ. ಹಾಗಾಗಿ ನೀವು ನೋಡ್ಲಿ ಅಂತ ಅವ್ರು ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ, ಆ ತರ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ. ಬಿಟ್ರೆ ಈ ಒಂದು ವ್ಯಕ್ತಿ ಪ್ರಾಮಾಣಿಕವಾಗಿ ದೇ ಆರ್ ಐಡಿಂಗ್ ದೇರ್ ಓನ್ ಫೀಲಿಂಗ್ಸ್. ಅವ್ರಿಗೆ ನಿಮ್ಮ ಮೇಲೆ ಏನ್ ಫೀಲಿಂಗ್ಸ್ ಬರ್ತಾ ಇದೆ, ಏನು ಥಿಂಕಿಂಗ್ ಇದೆ ಅದನ್ನ ಯಾವುದೇ ಕಾರಣಕ್ಕೂ ಫೇಕ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ಅವ್ರಿಗೆ ಅನಿಸ್ತಾ ಇದೆ ಇವರಿಂದ ನಾನು ದೂರ ಆಗಿ ಸಪರೇಟ್ ಆಗಿ ಬ್ರೇಕಪ್ ಆಗಿ ನಾನು ಏನ್ ಪಡ್ಕೊಂಡಿಲ್ಲ. ಸೊ ಇವ್ರನ್ನ ನಾನು ಆಕ್ಚುಲಿ ನಾನೇ ಕಳ್ಕೊಂಡಿದೀನಿ. ಸೊ ಇವ್ರಿಗೆ ನನ್ಗಿಂತ ಒಳ್ಳೆ ಪರ್ಸನ್ ಸಿಗಬಹುದು, ಬಟ್ ನನ್ಗೆ ಇವ್ರಂತ ಪರ್ಸನ್ ಯಾರು ಸಿಗಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ವಿಲ್ ಗೆಟ್ ಸಮಥಿಂಗ್. ತುಂಬಾ ಡಿಪ್ರೆಷನ್ ಹೋಗ್ತಿದ್ದಾರೆ, ಓವರ್ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಯೋಚನೆಗಳು ಮಾಡ್ತಾರೆ. ನಾನು ಆ ಕ್ಷಣದಲ್ಲಿ ಅವತ್ತು ಆ ಪೇಷನ್ಸ್ ನ ಕಳ್ಕೊಂಡು ತಪ್ಪು ಕಲ್ಪನೆ ಮಾಡ್ಕೊಂಡು ಈ ಒಂದು ವ್ಯಕ್ತಿನ ನಾನು ಯಾಕೆ ದೂರ ಮಾಡ್ಕೊಂಡೆ, ನಾನು ಯಾಕೆ ಬೇರೆಯವ್ರ ಮಾತಿಗೆ ಮರಳಾದೆ, ಯಾಕೆ ನಾನು ಇನ್ಫ್ಲೂಯೆನ್ಸ್ ಆದೆ ಈ ಒಂದು ವ್ಯಕ್ತಿ ವಿಚಾರದಲ್ಲಿ. ಸೊ ಪ್ರಾಬಬ್ಲಿ ಅವತ್ತು ನಾನು ಪೇಷನ್ಸ್ ಇಂದ ನಾನು ಹೃದಯದ ಮಾತು ಕೇಳಿದ್ರೆ, ಮನಸ್ಸಿನ ಮಾತು ಕೇಳಿದ್ರೆ ಮೇ ಬಿ ಇದೆಲ್ಲ ಆಗ್ತಾ ಇರ್ಲಿಲ್ಲ. ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನಿಮ್ಮನ್ನ ಕಳ್ಕೊಂಡಿದ್ದಕ್ಕೆ ತುಂಬಾನೇ ರಿಗ್ರೆಟ್ ಅಂತೂ ಇದೆ. ಅವರ ಜೀವನ ಹೇಗಿದೆಯಪ್ಪ ಅಂದ್ರೆ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಇನ್ ಮೂನ್ ಎನರ್ಜಿ. ಮೂನ್ ಅಂತ ಅಂದ್ರೆ ಡಾರ್ಕ್ನೆಸ್. ತುಂಬಾನೇ ಟಾಕ್ಸಿಕ್ ಲೈಫ್ ಆಗ್ತಾ ಇದೆ. ಅವ್ರ ಲೈಫಲ್ಲಿ ಏನಾದ್ರೂ ಒಂದ್ ಮಾಡಕ್ ಹೋಗ್ತಾರೆ, ಅದು ಅವ್ರಿಗೆ ಫೇಲ್ಯೂರ್ ಆಗ್ತಾ ಇದೆ. ಅವ್ರ ಏನಾದ್ರೂ ಸಕ್ಸಸ್ ಆಗ್ಬಿಡುತ್ತೆ ನನ್ನ ಬಿಸ್ನೆಸ್ ಅಂತ ಹೋಗ್ತಾರೆ, ಅಲ್ಲಿ ಕೈ ಸುಟ್ಕೋತಾರೆ. ಫೈನಾನ್ಷಿಯಲ್ ಲಾಸ್ ಆಗ್ತಾ ಇದೆ, ಕರಿಯರ್ ಅಲ್ಲಿ ಲಾಸ್ ಆಗ್ತಾ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಿರ್ಬೋದು. ಮೇ ಬಿ ಒಂದ್ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ನೆಗೆಟಿವ್ ಆಗಿ ಕೆಲವೊಂದ್ಸತಿ ಆ ಒಂದ್ ವ್ಯಕ್ತಿಗೆ ಲೈಫ್ ತುಂಬಾ ಟರ್ನ್ ಔಟ್ ಆಗ್ತಿದೆ ಅನ್ನೋದು ಅವ್ರಿಗೆ ತುಂಬಾನೇ ಬರ್ಡನ್ ಆಗ್ತಾ ಇದೆ. ಈ ಒಂದ್ ವ್ಯಕ್ತಿ ಎಷ್ಟು ಮಟ್ಟಿಗೆ ಡಿಪ್ರೆಷನ್ ಅಲ್ಲಿ ಇದಾರೆ ಅಂತಂದ್ರೆ, ಡಿಪ್ರೆಷನ್ ಅಲ್ಲಿ ಇದ್ದು ಸ್ಟ್ರೆಸ್ ಅಲ್ಲಿ ಇದ್ದು ಅವ್ರಿಗೆ ಏಜಿಂಗ್ ಜಾಸ್ತಿ ಆಗ್ತಾ ಇದೆ. ಅವರು ತುಂಬಾ ಚಿಕ್ಕ ಏಜ್ ಇರ್ಬೋದು, ಬಟ್ ದಿಸ್ ಪರ್ಸನ್ ಸ್ಟಾರ್ಟೆಡ್ ಟು ಲುಕ್ ವೆರಿ ಓಲ್ಡ್. ಅಂದ್ರೆ ಅಷ್ಟು ತಲೆ ಕೆಡ್ಸ್ಕೊಂಡು ಅವರ ಸ್ಕಿನ್ ಹಾಳಾಗ್ತಾ ಇದೆ, ಹೆಲ್ತ್ ಹಾಳಾಗ್ತಾ ಇದೆ. ಈ ಒಂದು ವ್ಯಕ್ತಿ ನೋಡಕ್ಕೆ ತುಂಬಾ ವೀಕ್ ಆಗ್ತಾ ಇದಾರೆ ಡೇ ಬೈ ಡೇ. ಸೊ ಬಟ್ ಈ ಒಂದು ವ್ಯಕ್ತಿ ಎಲ್ಲಾರ ಹತ್ರ ನನ್ಗೇನೋ ಆಗಿಲ್ಲ ಅಂತ ಪೋಟ್ರೆ ಮಾಡ್ತಿದ್ದಾರೆ. ಬಿಟ್ರೆ ಈ ಒಂದು ವ್ಯಕ್ತಿ ಆಕ್ಚುಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಅವ್ರು ಖುಷಿಯಾಗಂತೂ ಇಲ್ಲ, ಸಂತೋಷವಾಗಂತೂ ಇಲ್ಲ. ಸೊ ಸಂತೋಷ ಹಾಳಾಗೋಗ್ಲಿ, ನೆಮ್ಮದಿ ಅಂತನೂ ಈ ಒಂದು ವ್ಯಕ್ತಿ ಇಲ್ಲ. ಸೊ ನೆಮ್ಮದಿಯಾಗಿ ಇವತ್ತೇನಾದ್ರೂ ಒಂದ್ ಕೆಲಸ ಮಾಡೋಣ ಒಂದ್ ಒಳ್ಳೆ ಮನ್ಸಲ್ಲಿ ಅಂತ ಹೋದಾಗ್ಲೂ ಎಲ್ಲ ಅಡಚಣೆಗಳು, ಡಿಲೇನಸ್ಸು ತುಂಬಾನೇ ಒಂದ್ ವ್ಯಕ್ತಿಗೆ ತಲೆ ಕೆಟ್ಟೋಗ್ಬಿಡಿದೆ. ನನ್ನ ಲೈಫ್ ಏನ್ ಆಗ್ತಾ ಇದೆ, ಅವ್ರು ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ, ಇವತ್ತು ನನ್ನ ಲೈಫಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ತೀನಿ ಅಂತ, ಬಟ್ ಅಲ್ಲೂ ಕೂಡ ಫೇಲ್ಯೂರ್ ಆಗ್ತದೆ ಬಿಕಾಸ್ ಆಫ್ ದೇರ್ ಓನ್ ಕರ್ಮ. ನಿಮಗ್ ಕರ್ಮ ಮಾಡಿದರೆ, ನಿಮಗ್ ನೋವು ಮಾಡಿದರೆ, ಹರ್ಟ್ ಮಾಡಿದರೆ, ಪೇನ್ ಮಾಡಿದರೆ, ನಿಮ್ಮಂತ ಒಳ್ಳೆ ವ್ಯಕ್ತಿ ಮೇಲೆ ಅಪರಾಧ ಹೊರಿಸಿದ್ದಾರೆ. ಇದೆಲ್ಲ ಆ ಒಂದು ವ್ಯಕ್ತಿಗೆ ಕರ್ಮ. ಡೇ ಬೈ ಡೇ ಒಂದ್ ವ್ಯಕ್ತಿಗೆ ಆ ಕರ್ಮದಲ್ಲಿ ಬಲೆಯಲ್ಲಿ ಬಿದ್ದು ಅವ್ರಿಗೆ ಡೆಫಿನೆಟ್ಲಿ ಪಶ್ಚಾತ್ತಾಪ ಅಂತೂ ಡೆಫಿನೆಟ್ಲಿ ಆಗ್ತಿದೆ. ಬಟ್ ನಾನು ಪಶ್ಚಾತ್ತಾಪದಲ್ಲಿ ಇದೀನಿ ಅಂತ ಒಂದ್ ವ್ಯಕ್ತಿ ಹೇಳ್ಕೊಳ್ಳಲ್ಲ. ಅಂಡ್ ನೀವ್ ಯಾತ್ರ ಈ ಒಂದ್ ವ್ಯಕ್ತಿನ ಫಾಲೋ ಮಾಡ್ತಾ ಇದ್ರ ಫೇಕ್ ಅಕೌಂಟ್ ಅಲ್ಲಿ, ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಸ್ಟಾಕ್ ಮಾಡ್ತಿದ್ರೆ, ಸ್ಪೈ ಮಾಡ್ತಿದ್ರೆ ಬಿಕಾಸ್ ಆಫ್ ಪೇಜ್ ಆಫ್ ಸಾರ್ಟ್ಸ್. ದಿಸ್ ಪರ್ಸನ್ ಇಸ್ ಆಲ್ಸೋ ಥಿಂಕಿಂಗ್. ಅಂಡ್ ನೀವೇನ್ ಮಾಡ್ತಾ ಇದ್ರ ಅನ್ನೋ ಕುತೂಹಲ ಇವ್ರಿಗೂ ಕೂಡ ಇದೆ. ನಿಮ್ಮನ್ನು ಕೂಡ ಅವರು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನೀವೇನ್ ಮಾಡ್ತಾ ಇದ್ರ, ಏನ್ ಪೋಸ್ಟ್ ಆಗ್ತೀರ ಅದನ್ನೇ ನೋಡ್ತಾ ಇರ್ತಾರೆ. ಅಂಡ್ ಅವರು ಅನ್ಸುತ್ತೆ ಓಕೆ ನಾನಿಲ್ದೆ ಇವ್ರ ಲೈಫ್ ಅಟ್ಲೀಸ್ಟ್ ಚೆನ್ನಾಗಿ ನೆಮ್ಮದಿಯಾಗದು ಇದಾರಲ್ವಾ, ನನ್ ಜೀವನ ತರ ಇವ್ರ ಲೈಫ್ ಹಾಳಾಗಿಲ್ವಲ್ಲ, ಅದೇ ದೇವರು ಅವ್ರಿಗೆ ಗಿಫ್ಟ್ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾರೆ, ಈ ತರದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ. ಅಂಡ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟಿಂಗ್ ಯು ಅಂತ ಹೇಳ್ಬೋದು ಬಿಕಾಸ್ ಆಫ್ ಸನ್ ಕಾರ್ಡ್. ಸೊ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇವತ್ತು ನಾವು ಚೆನ್ನಾಗಿದ್ದಿದ್ರೆ, ಸಂತೋಷವಾಗಿದ್ದಿದ್ರೆ,
ಎಷ್ಟು ಚೆನ್ನಾಗಿರ್ತಾ ಇತ್ತು ಲೈಫು, ಅಂಡ್ ನಾವಿಬ್ರು ಎಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ತಾ ಇದ್ವಿ, ಎಷ್ಟು ಮಟ್ಟಿಗೆ ನಾವು ಗೋಲ್ನ ಅಚೀವ್ ಮಾಡ್ತಾ ಇದ್ವಿ, ಇದೆಲ್ಲ ಅವ್ರು ಯೋಚನೆ ಮಾಡಿದಾಗ ಆ ಒಂದು ವ್ಯಕ್ತಿ ಇವಾಗ ನನಗೆ ಬೇಕು, ಕಮ್ಯುನಿಕೇಟ್ ಮಾಡಬೇಕು, ನನ್ನ ಜೊತೆಗೆ ಅವ್ರು ಮಾತಾಡೋದಕ್ಕಾದ್ರೂ ಇರ್ಲಿ, ಆಸ್ ಅ ವೆಲ್ ವಿಷರ್ ಆದ್ರೂ ನನ್ನ ಲೈಫಲ್ಲಿ ಇರ್ಲಿ ಅಂತ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಅಂತ ಬರ್ತಾ ಇದೆ. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆಕ್ಚುಲಿ ಆ ಒಂದು ಮ್ಯಾನಿಫೆಸ್ಟೇಷನ್ ಡಿಸೈರು ಮ್ಯಾನಿಫೆಸ್ಟ್ ಆಗೋಗಿದೆ. ಸೊ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಯು ಇನ್ ದ ಕಮಿಂಗ್ ಡೇಸ್ ಅಂತ ಹೇಳ್ತೀನಿ. ಸೊ ಯಾವಾಗ ಅಂತಂದ್ರೆ 4 weeks 4 months ಈ ಎನರ್ಜೀಸ್ ಇದೆ. ಮೇ ಬಿ 2 to 3 weeks ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಮೋರ್ ದೆನ್ 4 months 4 weeks ಈ ಎನರ್ಜೀಸ್ ಇದೆ. ಬಟ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಮೇಕ್ ಶೋರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಅಪಾಲಜಿ ಅಂತೂ ಕೇಳ್ತಾರೆ. ನನ್ನ ಕ್ಷಮಿಸ್ಬಿಡಿ, ನಂದು ತಪ್ಪಾಯ್ತು, ನಾನು ತಪ್ಪಾಗಿ ಮಾತಾಡಿ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡು ನಿಮಗೆ ತುಂಬಾ ಕೊಡಬಾರ್ದು ನೋವು ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಅವರು ನಿಮಗೆ ಅಪಾಲಜಿ ಕೂಡ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಇದೆಲ್ಲ ಅವ್ರಿಗೆ ಯೋಚನೆಗಳು ಬಂದಿದೆ. ಅಂಡ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇರ್ ಲೈಫ್. ಅವರು ಸಂತೋಷವಾಗಿಲ್ಲ, ಖುಷಿಯಾಗಿಲ್ಲ. ಈ ಒಂದು ವ್ಯಕ್ತಿ ಆಕ್ಚುಲಿ ರಿಗ್ರೆಟ್ ಅಲ್ಲಿದ್ದಾರೆ, ಪಶ್ಚಾತ್ತಾಪದಲ್ಲಿದ್ದಾರೆ. ಸೊ ಕೆಟ್ಟ ಮೇಲೆ ಒಂದು ವ್ಯಕ್ತಿಗೆ ಬುದ್ಧಿ ಬಂದಿದೆ ಅಂತ ಹೇಳ್ಬೋದು. ಸೊ ಇಷ್ಟು ದಿನಗಳ ಕಾಲ ಅವ್ರು ನಿಮ್ ಜೊತೆಗೆ ಚೆನ್ನಾಗಿದ್ರೆ ಪ್ರಾಬಬ್ಲಿ ಇದೆಲ್ಲ ಅವ್ರಿಗೆ ಕಷ್ಟಗಳೇ ಬರ್ತಾ ಇರಲಿಲ್ಲ. ಸೊ ಇವ್ರ ಲೈಫ್ ಅಲ್ಲಿ ಕೆಟ್ಟದ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ವ, ಇವಾಗ ನಿಮ್ಮ ವ್ಯಕ್ತಿಗೆ ಅದು ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಸೊ ಕರ್ಮ ಮಾಡಿರೋರು, ಕರ್ಮ ಕೊಟ್ಟಿರೋರು, ನೋವು ಮಾಡಿರೋರು ಯಾವುದೇ ಕಾರಣಕ್ಕೂ ಸಂತೋಷವಾಗಿರಕ್ಕಾಗಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ May 20th ಒಳಗಡೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಜಸ್ಟ್ ಫಾರ್ 300 rupeesಗೆ ನಿಮಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ, ನೀವು 300 rupees ಪೇ ಮಾಡ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.